ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖವಾಗಿರುವಂತದ್ದು ಸರ್ಕಾರಿ ನೌಕರರ ಸಮ್ಮೇಳನವನ್ನ ಆಯೋಜನೆ ಮಾಡುವಂತ ಸಂಬಂಧಕ್ಕೆ ಈಗಾಗಲೇ ದಿನಾಂಕ 27ನೇ ತಾರೀಕು ಮಂಗಳವಾರ ದಿನಾಂಕ ನಿಗದಿಯಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ದಿನಾಂಕವನ್ನು ಕೊಟ್ಟಿದ್ರು. ಅದರ ನಂತರ ಆಹ್ವಾನ ಪತ್ರಿಕೆಗಳನ್ನು ಹೊರಡಿಸಿ ಎಲ್ಲರೂ ಕೂಡ ಈ ಸಮ್ಮೇಳನವನ್ನು ಯಶಸ್ವಿ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಈ ಸಮ್ಮೇಳನವನ್ನ ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರಿ ನೌಕರರ ಈ ಮಹಾ ಸಮ್ಮೇಳನವನ್ನ 27ನೇ ತಾರೀಕು ಮಂಗಳವಾರ ಅರಮನೆ ಮೈದಾನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಂಜಾನೆ ಅದನ್ನ ಬೆಳಗ್ಗೆ 10:30 ಇರಬಹುದು, ಅಲ್ಲಿಂದ ಕಾರ್ಯಾಗಾರಗಳು ಪ್ರಾರಂಭ ಆಗಿ 10:30ರಿಂದ 3 ಗಂಟೆವರೆಗೂ ಕೂಡ ಈ ಕಾರ್ಯಕ್ರಮ ನಡೆಯುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾರೆ. ಉಪಮುಖ್ಯಮಂತ್ರಿಗಳು ನೌಕರ ಬಗ್ಗೆ ಕೆ ಶಿವಕುಮಾರ್ ಸಾಹೇಬ್ ಆಶಯ ನುಡಿಗಳನ್ನು ಮಾಡ್ತಾರೆ. ಮತ್ತು ಸಚಿವ ಸಂಪುಟದ ಎಲ್ಲ ಸಚಿವರು ಇರ್ತಾರೆ. ಮತ್ತು ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ ಎನ್ನುವಂತ ಮಾಹಿತಿ ನೀಡ್ತೇನೆ. ಅದ್ರ ಜೊತೆ ಈ ಒಂದು ಸಮ್ಮೇಳನ ಯಾವಾಗಲೂ ಕೂಡ ಸಮ್ಮೇಳನಗಳನ್ನು ಮಾಡೋದ್ರ ಜೊತೆ ಒಂದಿಷ್ಟು ಭೌತಿಕವಾಗಿ ನಮ್ಮ ನೌಕರರು ಇಡೀ ರಾಜ್ಯದಿಂದ ಸುಮಾರು 2ರಿಂದ 3 ಲಕ್ಷ ಜನ ಬರ್ತಾರೆ. ಅವ್ರಿಗೆಲ್ಲರೂ ಕೂಡ ಒಂದಿಷ್ಟು ಸಂದೇಶಗಳನ್ನ ಕೊಡಬೇಕು ಅನ್ನುವಂತ ಕಾರಣಕ್ಕಾಗಿ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಅವರು ನೌಕರರ ಸೇವೆ ಮತ್ತು ಕಾರ್ಯದಕ್ಷತೆ ಬಗ್ಗೆ ಮಾತುಗಳನ್ನು ಕೂಡ ಆಡ್ತಾರೆ. ಇನ್ವಿಟೇಷನ್ ಕೂಡ ತಮ್ಗೆ ಕೊಟ್ಟಿದ್ದೇವೆ. ಸೊ ಹಾಗೆ ಡಾಕ್ಟರ್ ಮಂಜುನಾಥ್ ಅವರು ಕಾರ್ಡಿಯಾಲಜಿಸ್ಟ್ ಮತ್ತೆ ಜಯದೇವ ಸಂಸ್ಥೆ ನಿಕಟಪೂರ್ವ ನಿರ್ದೇಶಕರು ಕೂಡ ಈ ಒಂದು ಸಮ್ಮೇಳನದಲ್ಲಿ ನೌಕರ ಆರೋಗ್ಯ ಮತ್ತು ಒತ್ತಡ ನಿರ್ವಹಣೆ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಅವರು ತಮ್ಮ ಮಾತುಗಳನ್ನು ಕೂಡ ಹೇಳಲಿದ್ದಾರೆ. ಮತ್ತು ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಕೂಡ ಒಂದು 45 ಮಿನಿಟ್ಸ್ ಇವತ್ತಿನ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಕೂಡ ಮಾತನಾಡಲಿದ್ದಾರೆ. ಇಷ್ಟು ಪ್ರಮುಖವಾಗಿರುವಂತ ಕಾರ್ಯಾಗಾರ ಇದೆ. ಬಹುಶಃ 10:30ರಿಂದ ಪ್ರಾರಂಭ ಆದ್ರೆ 12 ಗಂಟೆವರೆಗೆ ಇದಾಗ್ತದೆ. 12 ಗಂಟೆಯಿಂದ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಸಚಿವರು ನಿರಂತರವಾಗಿ 2 ಗಂಟೆವರೆಗೆ 3 ಗಂಟೆವರೆಗೆ ಈ ಕಾರ್ಯಕ್ರಮ 3 ಗಂಟೆವರೆಗೆ ನಡೆಯುತ್ತೆ ಅಂತ ಹೇಳಿ ನಾವು ಕೂಡ ಪ್ಲಾನ್ ಅನ್ನ ಮಾಡಿರುವಂತದನ್ನ ತಮ್ಮ ಗಮನ ಕೇಳಲಿಕ್ಕೆ ಬಯಸ್ತೇವೆ. ಸೊ ಈ ಒಂದು ಕಾರ್ಯಾಗಾರಕ್ಕೆ ಸಮ್ಮೇಳನಕ್ಕೆ ಭಾಗವಹಿಸುವಂತ ನೌಕರಿಗೆ ಪ್ರತಿ ತಾಲೂಕು ಜಿಲ್ಲೆಗೆ 6 ಲಕ್ಷ ನೌಕರಿಗೂ ಕೂಡ ಈ ತರದ ಒಂದು ಇನ್ವಿಟೇಷನ್ ಅವ್ರ ಟೇಬಲ್ ಎಲ್ಲ ಹೋಗ್ತಾ ಇದೆ. ಈಗಾಗಲೇ 50% ರೀಚ್ ಆಗಿದೆ. ಇಡೀ ರಾಜ್ಯದಲ್ಲಿ ನಮ್ಮೆಲ್ಲ ತಾಲೂಕು ಜಿಲ್ಲೆನಲ್ಲಿ ಈ ತರ ಇನ್ವಿಟೇಷನ್ ಕೂಡ ಅವ್ರಿಗೆ ರೀಚ್ ಆಗಿದೆ. ಸೊ ಹಾಗೇನೆ ಅದ್ರ ಜೊತೆ ಬರುವಂತವ್ರಿಗೆ ಎಲ್ಲರಿಗೂ ಕೂಡ ನಾವು ಯಾವುದೇ ಪ್ರತಿನಿಧಿ ಶುಲ್ಕ ಇಲ್ಲ. ಸಮ್ಮೇಳನ ಮಾಡಿದ್ರೆ ದುಡ್ಡು ಕಲೆಕ್ಟ್ ಮಾಡೋದು ಆ ತರದೆಲ್ಲ ಇರ್ತದೆ. ಯಾವುದೇ ಪ್ರತಿನಿಧಿ ಶುಲ್ಕ ಇಲ್ಲ. ನಮ್ಮ ತಾಲೂಕು ಜಿಲ್ಲೆಯಿಂದ ಸಂಘಗಳಿಂದ ಬಸ್ ವ್ಯವಸ್ಥೆಗಳನ್ನ ನಾವು ಮಾಡಿದ್ದೇವೆ. ಸಂಘದಿಂದ ಮಾಡುವಂತ ಬಸ್ ಮತ್ತೆ ಟ್ರೈನ್ ಮತ್ತೆ ಇಂಡಿವಿಜುವಲ್ ಇದರಲ್ಲಿ ಅವರೆಲ್ಲರೂ ಕೂಡ ಇಲ್ಲಿಗೆ ಅವತ್ತು ವಾಲಂಟರಿ ಆಗಿ ಆ ಒಂದು ಸಮ್ಮೇಳನಕ್ಕೆ ಬರುವಂತ ವ್ಯವಸ್ಥೆ ಮಾಡಿದ್ದೇವೆ. ನಮ್ಮ ನಿರೀಕ್ಷೆ ಇದೆ 2 ಲಕ್ಷ ಜನ 3 ಲಕ್ಷ ಜನ ಎಲ್ಲ ಬರೋ ಸಂದರ್ಭದಲ್ಲಿ ಸರ್ಕಾರ ಪ್ರತಿ ವರ್ಷ, ಯಾಕಂದ್ರೆ 2007 ವರ್ಷಗಳ ಹಿಂದೆ ಮಾಡಿರೋದು, 7 ವರ್ಷಗಳ ನಂತರ ಇದೇ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು. ಯಾಕೆ ಮಾಡಲಿಲ್ಲ 7 ವರ್ಷ ಅಂದ್ರೆ ನೀವು ಕೇಳ್ಬೋದು. ಬಹುಶಃ ನಮ್ಗೆ ಸಾಕಷ್ಟು ಸರ್ಕಾರದಿಂದ ಬೇಡಿಕೆಗಳು ಈಡೇರೋ ಸಂದರ್ಭದಲ್ಲಿ ಆ ಪ್ರಯತ್ನಗಳನ್ನ ನಾವು ಮಾಡ್ಲಿಲ್ಲ, ಅವರು ಸರ್ಕಾರದಿಂದ ಕೂಡ ಆಹ್ವಾನಗಳು ಬರಲಿಲ್ಲ. ಹಾಗೆ ನಮ್ಮ ಸಂಘಟನೆ ಪೂರ್ವಕವಾಗಿ ಚೆನ್ನಾಗಿರೋದ್ರಿಂದ ಮಾಡ್ಲಿಕ್ಕೆ ಹೋಗಿಲ್ಲ. ಈಗ ಅನಿವಾರ್ಯವಾಗಿ ನಾವು ಕೂಡ ಒಂದಿಷ್ಟು ಸಂಘಟನಾತ್ಮಕ ಶಕ್ತಿ ತೋರಿಸಲಿಕ್ಕೆ ಕೂಡ ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಅಂಶವನ್ನು ಕೂಡ ತಮ್ಮ ಗಮನಕ್ಕೆ ಹೇಳಿಕೆ ನಾವು ಬಯಸ್ತೇನೆ. ಸೊ 7 ವರ್ಷಗಳ ನಂತರ ಅತ್ಯಂತ ವಿಶೇಷವಾಗಿ ವಿಭಿನ್ನವಾಗಿ, ಯಾಕಂದ್ರೆ ಸಮ್ಮೇಳನ ಜಾತ್ರೆ ಆಗೋ ರೀತಿ ಅಲ್ಲ, ಒಂದಿಷ್ಟು ನಮ್ಮ ನೌಕರಿಗೆ ಒಂದಿಷ್ಟು ಸಂದೇಶ ಕೊಡುವಂತ ರೀತಿ ಕೂಡ ಈ ಸಮ್ಮೇಳನ ಆಗಬೇಕು ಅನ್ನುವಂತ ಯೋಚನೆ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ ಎನ್ನುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ಹೇಳಿಕೆ ನಾನು ಬಯಸ್ತೇನೆ. ಇದ್ರ ಜೊತೆ ಪ್ರಮುಖವಾದ ಬೇಡಿಕೆನೂ ಕೂಡ ಸರ್ಕಾರದ ಮುಂದೆ ಇರ್ತವೆ. ನಮ್ಗೆ ಈಗಾಗಲೇ ಬಜೆಟ್ ನಾಳೆ ಕೂಡ 16ನೇ ತಾರೀಕು ಸರ್ಕಾರ ಬಜೆಟ್ ಕೂಡ ಮಂಡಿಸ್ತಾ ಇದೆ. ಯಾಕಂದ್ರೆ ಬಜೆಟ್ ಮಂಡಿಸೋ ಸಂದರ್ಭದಲ್ಲಿ ನಮ್ಮ ಡಿಮ್ಯಾಂಡ್ಗಳನ್ನು ಕೂಡ ಗಮನ ಹರಿಸಬೇಕು. ನೀವು ಕೇಳ್ಬೋದು, ಬಜೆಟ್ ಮುಂಚೆ ಕೂಡ ಕೇಳಬೇಕು, ಮುಂಚೆನೂ ಕೇಳಿದ್ದೇವೆ. ಅವ್ರ ಜೊತೆ ಚರ್ಚೆಗಳು ಕೂಡ ಸರ್ಕಾರದ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಆಗಿದೆ. ವೇತನ ಆಯೋಗದ ಜೊತೆ ಚರ್ಚೆ ಆಗಿದೆ. ನಮ್ಮ ಚರ್ಚೆ ಆದ ನಂತರದಲ್ಲಿ ವೇತನ ಆಯೋಗ ಮೊನ್ನೆ ಸೋಮವಾರ ಮಾನ್ಯ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಅವರು ಕೂಡ ವಿಚಾರಗಳನ್ನ ಹೇಳಿದ್ದಾರೆ. ಏನ್ ಕೊಡ್ಬೇಕು, ಯಾಕೆ ಕೊಡ್ಬೇಕು, ಯಾವ ಸಂದರ್ಭ ಅನ್ನೋದು ಕೂಡ ಅವರು ಸರ್ಕಾರ ಮತ್ತೆ ವೇತನ ಆಯೋಗ ಚರ್ಚೆ ಮಾಡಿರೋ ಅಂಶ ತಮ್ಮ ಮಾಧ್ಯಮದಲ್ಲಿ ಕೂಡ ಬಂದಿದೆ. ಸೊ ನಾವು ವಿನಂತಿ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ, ಆದಷ್ಟು ಬೇಗ ಮಾರ್ಚ್ ಒಳಗಾಗಿ, ಮಾರ್ಚ್ ಅಂದ್ರೆ ನೀತಿ ಸಂಹಿತೆ ಬರೋದಕ್ಕಿಂತ ಮುಂಚೆ ಒಂದು ಸರ್ಕಾರಿ ಆದೇಶವನ್ನು ಹೊರಡಿಸಿ ನಮ್ಮ ರಾಜ್ಯದ ನೌಕರರಿಗೆ ಒಂದು ವೇತನ ಆಯೋಗದ ಸೌಲಭ್ಯವನ್ನು ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ನಾವು ಅವತ್ತಿನ ಸಭೆಯಲ್ಲೂ ಕೂಡ ನಾವು ಸರ್ಕಾರದ ಗಮನವನ್ನ ಸೆಳೀತಾ ಇದ್ದೇವೆ. ಮತ್ತು ಒತ್ತಾಯವನ್ನು ಕೂಡ ನಾವು ಸರ್ಕಾರಕ್ಕೆ ಅವತ್ತಿನ ಸಭೆಯಲ್ಲಿ ಮಾಡ್ತೇವೆ. ಒಂದು ಭಾಗ ಸಂಘಟನೆ ಮತ್ತು ನಮ್ಮ ಡಿಮ್ಯಾಂಡ್ ಅನ್ನು ಕೂಡ ಸರ್ಕಾರ ಕೇಳುವಂತ ಕೆಲಸವನ್ನು ನಾವು